ಚಾಣಕ್ಯ ನೀತಿ. ಈ ಗುಣವಿರುವ ಮಹಿಳೆಯನ್ನು ಯಾವ ಪುರುಷನೂ ಕಳೆದುಕೊಳ್ಳಬಾರದು ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. ವೈಯಕ್ತಿಕ ಜೀವನ, ಉದ್ಯೋಗ, ವೃತ್ತಿ, ಸಂಬಂಧಗಳು, ಸ್ನೇಹ, ಶತ್ರುತ್ವ ಸೇರಿದಂತೆ ಇನ್ನಿತರ ಅಂಶಗಳನ್ನು ಅವರು ಹೇಳಿದ್ದಾರೆ. ಎಷ್ಟೋ ಮಂದಿ ಜೀವನದಲ್ಲಿ ಚಾಣಕ್ಯರ ಈ ತತ್ವಗಳನ್ನು ಅನುಸರಿಸುವ ಮೂಲಕ ಯಶಸ್ಸು ಗಳಿಸಿದ್ದಾರೆ. ಅಂತಹ ಮಹಿಳೆಯರ ಗುಣಲಕ್ಷಣಗಳು ಯಾವುವು ಎಂದು ಈಗ ನೋಡೋಣ. ಮಹಿಳೆಯರು ಸೂಕ್ಷ್ಮ ಸ್ವಭಾವದವರು. ಚಾಣಕ್ಯರ ಪ್ರಕಾರ ಮಹಿಳೆಯರು ಬಹಳ ಸೂಕ್ಷ್ಮ ಸ್ವಭಾವದವರು. ಅವರು ಬಹಳ ಸಂವೇದನಾಶೀಲರಾಗಿರುವುದರಿಂದ ಸಂತೋಷವಾಗಲಿ ದುಃಖವಾಗಲಿ ಎಲ್ಲದಕ್ಕೂ ಮೊದಲು ಅಳುತ್ತಾರೆ. ಆದರೆ ಅಂತಹ ಮಹಿಳೆಯರು ಇತರರಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಅಳುವ ಮಹಿಳೆಯರ ಸ್ವಭಾವ ಸ್ವಲ್ಪ ವಿಚಿತ್ರವಾಗಿರುತ್ತದೆ. ಆದರೆ ಆಚಾರ್ಯ ಚಾಣಕ್ಯ ಹೇಳುವ ಪ್ರಕಾರ ಅಂತಹ ಮಹಿಳೆಯರನ್ನು ಯಾರು ಮದುವೆ ಆಗುತ್ತಾರೋ ಅವರ ಭವಿಷ್ಯವೇ ಬದಲಾಗುತ್ತದೆ. ಪ್ರತಿಯೊಬ್ಬರ ಭಾವನೆ ಗೌರವಿಸುವ ಮಹಿಳೆ. ಚಾಣಕ್ಯರ ಪ್ರಕಾರ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಸಂವೇದನಾಶೀಲರು. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆ ತನಗೆ ಯಾವುದೇ ದುಃಖ ಬಂದರೂ ತಕ್ಷಣವೇ ಆಳುತ್ತಾಳೆ ಎಂದರೆ ಅವಳು ಕೆಟ್ಟವಳು, ದುರ್ಬಲಳಲ್ಲ. ಪ್ರತಿಯೊಬ್ಬ ಪುರುಷನು ಅಂತಹ ಮಹಿಳೆಯನ್ನು ಗೌರವಿಸಬೇಕು. ಏಕೆಂದರೆ ಚಾಣಕ್ಯನ ಪ್ರಕಾರ ಅಂತಹ ಮಹಿಳೆಯರು ನಿಜವಾದ ಗುಣಮಟ್ಟದ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಚಾಣಕ್ಯರು ಹೇಳುವ ಪ್ರಕಾರ ಹೆಚ್ಚು ಮಾತನಾಡುವ ಮತ್ತು ಅಳುವ ಮಹಿಳೆಯರು ತಮ್ಮ ಪ್ರೇಮಿ ಮತ್ತು ಪತಿಯಿಂದ ದೂರವಿರಲು ಬಯಸುವುದಿಲ್ಲ. ಅಂತಹ ಹೆಣ್ಣು ಮಕ್ಕಳನ್ನು ಕುಟುಂಬಕ್ಕೆ ಬಹಳ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಬ್ಬರ ಭಾವನೆಗಳನ್ನು ಆಕೆ ಗೌರವಿಸುತ್ತಾಳೆ. ಅಂತಹ ಮಹಿಳೆಯರನ್ನು ನಮ್ಮ ಜೀವನದಲ್ಲಿ ಎಂದಿಗೂ ಕಳೆದುಕೊಳ್ಳಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಅಳುವ ಮಹಿಳೆಯರು ಯಾರ ಮನಸ್ಸನ್ನು ನೋಯಿಸುವುದಿಲ್ಲ. ಚಾಣಕ್ಯರ ಪ್ರಕಾರ ಯಾವುದೇ ತಪ್ಪು ಮಾಡದೆ ಅಳಲು ಪ್ರಾರಂಭಿಸುವ ಮಹಿಳೆಗೆ ತಾಯ್ತನದ ಭಾವನೆ ಇರುತ್ತದೆ. ಈ ಗುಣದಿಂದಾಗಿ ಮಹಿಳೆಯು ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾಳೆ. ಮಹಿಳೆಯರ ಅಳು ಮತ್ತು ಕಿರುಚಾಟದಿಂದ ಅನೇಕ ರೀತಿಯ ಗಂಭೀರ ಕಾಯಿಲೆಗಳು ಗುಣವಾಗುತ್ತವೆ. ಅಳುವುದರಿಂದ ಅವರ ಮನಸ್ಸು ಮತ್ತು ಒತ್ತಡ ನಿವಾರಣೆಯಾಗುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ. ಅಳುವ ಹುಡುಗಿಯರು ಯಾರ ಮನಸ್ಸನ್ನು ನೋಯಿಸುವುದಿಲ್ಲ. ಈ ಮಹಿಳೆಯರು ಯಾವಾಗಲೂ ಇತರರ ಭಾವನೆಗಳನ್ನು ಗೌರವಿಸುತ್ತಾರೆ. ಅವರು ಹಸಿದಿದ್ದರೂ ಸಹ ಅವರು ಇತರರನ್ನು ಹಸಿವಿನಿಂದ ಇರಲು ಬಿಡುವುದಿಲ್ಲ. ಅವರಿಗೆ ನೋವಾದರೂ ಇತರರಿಗೆ ನೋವಾಗಲು ಬಿಡುವುದಿಲ್ಲ. ಆದ್ದರಿಂದ ಈ ಗುಣಗಳನ್ನು ಹೊಂದಿರುವ ಮಹಿಳೆಯರನ್ನು ಎಂದಿಗೂ ಕಳೆದುಕೊಳ್ಳಬಾರದು ಎನ್ನುತ್ತಾರೆ ಚಾಣಕ್ಯ.